ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ತರಗತಿಯಲ್ಲಿ ಜಿಕೆ ಮತ್ತು ಜಿಕೆ ರಿಲೇಟೆಡ್ ಏನ್ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಆಗಿದೆ ಆ ಒಂದು ನಿಟ್ಟಿನಲ್ಲಿ ಈ ಒಂದು ತರಗತಿಯಲ್ಲಿ ನಾನು ಜಿಕೆ ಜೊತೆಗೆ ಕರೆಂಟ್ ಅಫೇರ್ ಅಪ್ಡೇಟೆಡ್ ಮಾಹಿತಿಗಳನ್ನ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಸೊ ಇವತ್ತಿನ ತರಗತಿಯಲ್ಲಿ ವೆರಿ ಇಂಪಾರ್ಟೆಂಟ್ ಭಾರತ ರತ್ನ ಪ್ರಶಸ್ತಿ. ನೋಡಿ, ನೀವು ಯಾವುದೇ ಒಂದು ಎಕ್ಸಾಮ್ ಅನ್ನ ತೆಗೆದುಕೊಳ್ಳಿ, VO ಆಗಿರ್ಲಿ, SD ಆಗಿರ್ಲಿ, FD ಆಗಿರ್ಲಿ, PSC ಆಗಿರ್ಲಿ, PC ಇಂದ DC ವರೆಗೆ ಯಾವುದೇ ಎಕ್ಸಾಮ್ ಅನ್ನ ತೆಗೆದುಕೊಂಡ್ರು ಕೂಡ ಈ ಪ್ರಶಸ್ತಿಗಳ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಸೊ ಪ್ರಶಸ್ತಿಗಳು ಅಂತ ಹೇಳಿದ್ರೆ ಸಾಹಿತ್ಯಿಕ ಪ್ರಶಸ್ತಿಗಳಿದಾವೆ ಮತ್ತು ನಾಗರಿಕ ಪ್ರಶಸ್ತಿಗಳಿದಾವೆ. ನಾಗರಿಕ ಪ್ರಶಸ್ತಿಗಳು ಅಂತ ಹೇಳಿದ್ರೆ ನೋಡಿ, ಭಾರತ ರತ್ನ ಅಂತಕ್ಕಂಥದ್ದು ಒಂದು ನಾಗರಿಕ ಪ್ರಶಸ್ತಿ. ಭಾರತ ದೇಶದಲ್ಲಿ ಅತ್ಯುನ್ನತವಾಗಿರ್ತಕ್ಕಂತಹ ನಾಗರಿಕ ಪ್ರಶಸ್ತಿ ಯಾವುದು ಅಂತ ಹೇಳಿದ್ರೆ ಅದಕ್ಕೆ ನಾವು ಭಾರತ ರತ್ನ ಪ್ರಶಸ್ತಿ ಅಂತ ಹೇಳಿ ಕರಿತೇವೆ. ಭಾರತ ದೇಶದಲ್ಲಿ ಮೊಟ್ಟ ಮೊದಲಿಗೆ ಬರ್ತಕ್ಕಂತಹ ಒಂದು ಪ್ರಶಸ್ತಿ ಯಾವುದು ಅಂತ ಹೇಳಿದ್ರೆ ಅದು ಭಾರತ ರತ್ನ ಪ್ರಶಸ್ತಿ. ಇದಾದ ನಂತರ ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂತ ಹೇಳಿದ್ರೆ ಪದ್ಮ ವಿಭೂಷಣ ಅಂತ ಕರಿತೇವೆ, ಪದ್ಮ ವಿಭೂಷಣ. ಮೂರನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಅಂತ ಹೇಳಿದ್ರೆ ಪದ್ಮಭೂಷಣ, ಪದ್ಮಭೂಷಣ. ನೋಡಿ, ಇಲ್ಲಿ ವ್ಯತ್ಯಾಸ ಇದೆ. ನಾನು ಹೇಳುವಂತ ಸಂದರ್ಭದಲ್ಲಿ ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಅಂತ ಹೇಳಿದ್ರೆ ಪದ್ಮ ವಿಭೂಷಣ. ನಾನು ಶಾರ್ಟ್ಕಟ್ ಬರೆದಿದ್ದೇನೆ. ಪ ಅಂದ್ರೆ ಪದ್ಮ, ವಿ ಅಂದ್ರೆ ವಿಭೂಷಣ. ಪದ್ಮ ವಿಭೂಷಣ ಎರಡನೇ ಸ್ಥಾನದಲ್ಲಿ ಬರುತ್ತದೆ. ಮೂರನೇ ಸ್ಥಾನದಲ್ಲಿ ಪದ್ಮಭೂಷಣ ಬರುತ್ತೆ. ನಾಲ್ಕನೇ ಅತ್ಯುನ್ನತವಾದಂತಹ ಒಂದು ನಾಗರಿಕ ಪ್ರಶಸ್ತಿ ಯಾವುದು ಅಂತ ಹೇಳಿದ್ರೆ ಪದ್ಮಶ್ರೀ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ. ಸೊ ಈ ರೀತಿ ನಾಗರಿಕ ಪ್ರಶಸ್ತಿಗಳಿದಾವೆ. ಅದೇ ರೀತಿ ಸಾಹಿತ್ಯಿಕ ಪ್ರಶಸ್ತಿಗಳಿದಾವೆ, ಅದೇ ರೀತಿ ಕ್ರೀಡಾ ಪ್ರಶಸ್ತಿಗಳಿದಾವೆ. ಇದು ರಾಷ್ಟ್ರೀಯ ಮಟ್ಟದಲ್ಲಾಯಿತು. ಇದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದ ಸಾಹಿತ್ಯಿಕ ಪ್ರಶಸ್ತಿಗಳು ನಾವು ನೋಡ್ತೇವೆ, ಕ್ರೀಡಾ ಪ್ರಶಸ್ತಿಗಳು ನೋಡ್ತೇವೆ. ಅದರ ಜೊತೆಗೆ ವಿಜ್ಞಾನ ಕ್ಷೇತ್ರದಲ್ಲಿ ಒಂದು ವಿಶಿಷ್ಟವಾದಂತಹ ಸಾಧನೆಯನ್ನ ಮಾಡಿರ್ತಕ್ಕಂಥವ್ರಿಗೂ ಕೂಡ ಪ್ರಶಸ್ತಿಗಳನ್ನ ಕೊಡಲಾಗುತ್ತೆ. ಉದಾಹರಣೆಗೆ ಕಳಿಂಗ ಪ್ರಶಸ್ತಿ ಆಗಿರ್ಬೋದು, ಯುನೆಸ್ಕೋ ಕೊಡುತ್ತೆ. ಮತ್ತೆ ಅಬೆಲ್ ಪ್ರಶಸ್ತಿ ಇದೆ, ಗಣಿತ ಕ್ಷೇತ್ರಕ್ಕೆ ಕೊಡ್ತಕ್ಕಂತಹ ಪ್ರಶಸ್ತಿ. ಸೊ ಎಲ್ಲಾ ಪ್ರಶಸ್ತಿಗಳು ನಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ವೆರಿ ಇಂಪಾರ್ಟೆಂಟ್. ಈ ಹಿಂದೆ ಈ ಒಂದು ವಿಷಯದ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗಿದೆ. ಸೊ ಇದೊಂದು ಹೈ ಯೀಲ್ಡಿಂಗ್ ಟಾಪಿಕ್ ಅಂತ ನಾವು ಕರೀಬಹುದು. ಹೀಗಾಗಿ ಆ ಒಂದು ವಿಷಯಗಳು ಏನಿದಾವೆ, ಈ GK ವಿಷಯಗಳಿದ್ದಾವೆ, ಈ GK ವಿಷಯದ ಜೊತೆಗೆ ಕರೆಂಟ್ ಅಫೇರ್ ಅಪ್ಡೇಟೆಡ್ ಮಾಹಿತಿನ ನಾನು ನಿಮಗೆ ಇವತ್ತಿನ ತರಗತಿಯಲ್ಲಿ ತಿಳಿಸ್ತಾ ಇದ್ದೇನೆ. ಸೊ ಮೊದಲನೇ ಪ್ರಶಸ್ತಿ ನಾನು ತೆಗೆದುಕೊಂಡಿರ್ತಕ್ಕಂಥದ್ದು ಭಾರತದ ಅತ್ಯುನ್ನತವಾದಂತಹ ನಾಗರಿಕ ಪ್ರಶಸ್ತಿ, ಅದು ಭಾರತ ರತ್ನ ಪ್ರಶಸ್ತಿ. ನಾನು ಹೇಳಿದೆ ನಿಮಗೆ ಈ ಪ್ರಶಸ್ತಿಗಳು ಪರೀಕ್ಷೆಯ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ಅಂತ. ನಾನು ನಿಮಗೆ ಎವಿಡೆನ್ಸಸ್ ತೋರಿಸ್ತೇನೆ ಯಾವ ರೀತಿ ಈ ಒಂದು ಪ್ರಶಸ್ತಿ ಮೇಲೆ ಪ್ರಶ್ನೆಗಳನ್ನ ಕೇಳಿದಾರೆ ಅಂತ ಹೇಳಿ. ನಿಮಗೆ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆ. ಸೊ ಒಂದೊಂದಾಗಿ ನಾನು ನಿಮಗೆ ನಾನು ತೋರಿಸ್ತೇನೆ. ಆಮೇಲೆ ಕ್ಲಾಸ್ ಆದ ನಂತರ ಎಲ್ಲ ಕ್ವಶನ್ಸ್ ಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು UPSC ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ. ಭಾರತ ರತ್ನ ಪ್ರಶಸ್ತಿ ಮತ್ತೆ ಪದ್ಮ ಪ್ರಶಸ್ತಿಗಳ ಕುರಿತಂತೆ ಕೇಳಿರ್ತಕ್ಕಂತಹ ಪ್ರಶ್ನೆ 2021ರಲ್ಲಿ ಕೇಳಿದ್ದಾರೆ. ನೋಡಿ, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಇದೆ. ಅದೇ ರೀತಿ UPSC ಪ್ರಿಲಿಮ್ಸ್ 1998 ಅಲ್ಲಿ ಮತ್ತೊಂದು ಪ್ರಶ್ನೆ ಕೇಳಿದ್ದಾರೆ ಭಾರತ ರತ್ನದ ಮೇಲೆ. 1997ರಲ್ಲಿ ಈ ಕೆಳಗಿನ ಯಾರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಲಾಗಿದೆ ಅಂತೇಳಿ. ಸೊ ಆಗಿನ ಸಂದರ್ಭದಲ್ಲಿ ಅದು ಕರೆಂಟ್ ಅಫೇರ್ ಆಗಿರಬಹುದು. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಪ್ರಶ್ನೆಗಳನ್ನ ಕೇಳಿದರೆ ಆ ಹಿನ್ನೆಲೆಯಲ್ಲೂ ಕೂಡ ನಾವು ರೀಸೆಂಟ್ ಆಗಿ ಯಾರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡಲಾಗಿದೆ ಅನ್ನೋದನ್ನು ಕೂಡ ಅಭ್ಯಾಸ ಮಾಡಬೇಕಾಗುತ್ತೆ. ನೆಕ್ಸ್ಟ್ KPSC ಬಂದ್ರೆ ನೋಡಿ, KS ಅಲ್ಲೂ ಕೂಡ ಪ್ರಶ್ನೆಯನ್ನ ಕೇಳಿದರೆ KSP ಕರ್ನಾಟಕ ಸ್ಟೇಟ್ ಪೊಲೀಸು. ಸೊ 2020ರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ. ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್ 2019 ಕೂಡ ರಿಪೀಟ್ ಆಗಿದೆ. ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದ ಮೊದಲ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ನೋಡಿ, ಯಾವ ರೀತಿ ಒಂದೇ ಪ್ರಶಸ್ತಿ ಆದ್ರೂ ಕೂಡ ನಾವೇನ್ ಮಾಡ್ತೇವೆ, ಓದುವಂತ ಸಂದರ್ಭದಲ್ಲಿ ಭಾರತ ರತ್ನ ಪ್ರಶಸ್ತಿ ಅಲ್ವಾ, ಆರಾಮಾಗಿ ಓದಿದ್ರೆ ವಿ ಕ್ಯಾನ್ ಈಸಿಲಿ ಸಾಲ್ವ್ ಅಂತಕ್ಕಂಥ ಒಂದು ಮೈಂಡ್ ಸೆಟ್ ಇಂದ ಹೋಗ್ತೇವೆ. ಬಟ್ ಒಂದೊಂದು ಪ್ರಶಸ್ತಿ ಮೇಲೆ ಎಷ್ಟೊಂದು ಡೀಪ್ ಕ್ವಶನ್ ಕೇಳಿದಾರೆ ಅಂತ ಹೇಳಿದ್ರೆ ನಾವು 360 ಡಿಗ್ರಿ ಆಂಗಲ್ ಅಲ್ಲಿ ಅದನ್ನ ಅನಲೈಸ್ ಮಾಡಿ ಓದದೇ ಇದ್ರೆ ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹೀಗಾಗಿ ಪ್ರತಿಯೊಂದನ್ನು ಕೂಡ ನಾವು ಪ್ರಶಸ್ತಿ ಕುರಿತಾದಂತಹ ಪ್ರತಿಯೊಂದು ಮಾಹಿತಿಯನ್ನು ಕೂಡ 360 ಡಿಗ್ರಿ ಆಂಗಲ್ ಅಲ್ಲಿ ನಾವು ಅನಲೈಸ್ ಮಾಡಿ ಓದಬೇಕಾಗುತ್ತೆ. ಸೊ ಇದನ್ನ ನಾನು ಯಾಕೆ ತೋರಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ ಎಕ್ಸಾಮಿಗೆ ಯಾಕೆ ಇಂಪಾರ್ಟೆಂಟ್ ಅನ್ನೋ ಹಿನ್ನೆಲೆಯಲ್ಲಿ ತೋರಿಸ್ತಾ ಇರತಕ್ಕಂಥದ್ದು. KPSC KS ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಕರ್ನಾಟಕದ ಈ ಕೆಳಗಿನ ಗಣ್ಯರಲ್ಲಿ ಎಷ್ಟು ಜನರಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿದೆ ಅಂತ ಕೇಳಿದ್ದಾರೆ. ನಮಗೆ ಕರ್ನಾಟಕದಿಂದ ಯಾರ್ಯಾರಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂತ ಗೊತ್ತಿದ್ದಾಗ, ಯಾರು ತೆಗೆದುಕೊಂಡಿದ್ದಾರೆ, ಯಾರು ಪಡೆದಿದ್ದಾರೆ ಅನ್ನತಕ್ಕಂಥ ಮಾಹಿತಿ ನಮ್ಗೆ ಗೊತ್ತಿದ್ದಾಗ ಮಾತ್ರ ನಾವು ಇದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ.
ನೆಕ್ಸ್ಟ್ CDS UPSC CDS ಎಕ್ಸಾಮ್ NDA ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ನೋಡಿ, 2024 CDS ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಭಾರತ ರತ್ನ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಈ ಪ್ರಶಸ್ತಿಯನ್ನು 1972ರಲ್ಲಿ ಪ್ರಾರಂಭಿಸಲಾಯಿತು. ಸೆಕೆಂಡ್ ಸ್ಟೇಟ್ಮೆಂಟ್, ಈ ಪ್ರಶಸ್ತಿ ಯಾವುದೇ ನಗದು ಹಣವನ್ನು ಒಳಗೊಂಡಿಲ್ಲ ಅಂತ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಇದೇ ರೀತಿ CDS 2025ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಅಗೇನ್ ಭಾರತ ರತ್ನ ಪ್ರಶಸ್ತಿ ಮೇಲೆ ಇದೆ. ಓಕೆ, ಅದೇ ರೀತಿ SSC ಪರೀಕ್ಷೆ ನೋಡಿ, ಅದೇ ಭಾರತ ರತ್ನ ಪ್ರಶಸ್ತಿ ಪಡೆದಂತಹ ಮೊಟ್ಟ ಮೊದಲ ವಿದೇಶಿ ನಾಗರಿಕ ಯಾರು ಅಂತ ಕೇಳಿದ್ದಾರೆ. ಫಸ್ಟ್ ಫಾರಿನರ್ ಯಾರು ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥವ್ರು. ಸೊ ಇದಕ್ಕೆಲ್ಲ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡುವಾಗ ಯಾವೆಲ್ಲ ನಿಯಮಗಳನ್ನ, ರೂಲ್ಸ್ ಗಳನ್ನ ಫಾಲೋ ಮಾಡ್ತಾರೆ ಅದನ್ನು ಕೂಡ ನಾವು ಓದ್ಬೇಕಾಗತ್ತೆ. ಅದನ್ನು ಓದಿದಾಗ ಮಾತ್ರ ಇಂಥ ಒಂದು ಪ್ರಶ್ನೆಗಳಿಗೆ ನಾವು ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ. ನೋಡಿ, ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದ ಏಕೈಕ ಉದ್ಯಮಿ ಯಾರು ಅಂತ ಕೇಳಿದ್ದಾರೆ. ಓಕೆನಾ, ಇದು ರಕ್ಷಣಾ ಇಲಾಖೆ ನಡೆಸಿರ್ತಕ್ಕಂತಹ ಪರೀಕ್ಷೆಗಳಲ್ಲಿ SSC ಯಲ್ಲಿ ಮತ್ತೆ ಅಗೇನ್ ಅತಿ ಕಿರಿಯ ವಯಸ್ಸಿನ ವ್ಯಕ್ತಿ ಯಾರು ಭಾರತ ರತ್ನ ಪ್ರಶಸ್ತಿ ಪಡೆದ್ರು ಅದನ್ನು ಕೇಳಿದ್ದಾರೆ. ನೆಕ್ಸ್ಟ್ ರಾಜ್ಯ ಲೋಕಸೇವಾ ಆಯೋಗಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಬಂದಿರತಕ್ಕಂಥದ್ದು, ಭಾರತ ರತ್ನ ಪ್ರಶಸ್ತಿಯ ಶಿಫಾರಸನ್ನ ಔಪಚಾರಿಕವಾಗಿ ಯಾರು ಮಾಡ್ತಾರೆ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ನೋಡಿ, 10 ಪ್ರಶ್ನೆಗಳನ್ನ ಸ್ಯಾಂಪಲ್ ತೋರಿಸಿರ್ತಕ್ಕಂಥದ್ದು. ಇಂಥ ಅನೇಕ ಪ್ರಶ್ನೆಗಳಿದಾವೆ. ಸೊ PC ಇಂದ DC ವರೆಗೆ ನೀವು ಯಾವುದೇ ಎಕ್ಸಾಮ್ ಅನ್ನ ತೆಗೆದುಕೊಳ್ಳಿ, ಪ್ರಶಸ್ತಿಗಳು ಅಂತಕ್ಕಂಥದ್ದು ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಹೈ ಸ್ಕೋರಿಂಗ್ ಟಾಪಿಕ್. ನೀವು ಹೈ ಲೀಡಿಂಗ್ ಟಾಪಿಕ್ ಸರ್ ಅನ್ಬೋದು, ಹೈ ಸ್ಕೋರಿಂಗ್ ಟಾಪಿಕ್ ಅನ್ಬೋದು. ಒಂದಿಲ್ಲ ಒಂದು ಪ್ರಶ್ನೆಗಳು ಈ ಭಾಗದಿಂದ ಬರ್ತವೆ. ಹಾಗಾದ್ರೆ ನಾವು ಒಂದೊಂದಾಗಿ ಭಾರತ ರತ್ನ ಪ್ರಶಸ್ತಿಯ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ತಿಳ್ಕೊಳ್ತಕ್ಕಂತ ಒಂದು ಪ್ರಯತ್ನವನ್ನ ಮಾಡೋಣ. ನೋಡಿ, ಭಾರತ ರತ್ನ ಪ್ರಶಸ್ತಿ, ನಾನು ಒಂದು ಸ್ಲೈಡ್ ಅಲ್ಲಿ ನಿಮ್ ಚಿತ್ರ ತೋರಿಸ್ತಾ ಇದ್ದೇನೆ. ಭಾರತ ರತ್ನ ಪ್ರಶಸ್ತಿ ಏನು ಭಾರತ ರತ್ನ ಪ್ರಶಸ್ತಿ ಯಾರು ಪಡಿತಾರಲ್ಲ ಅವರಿಗೆ ಈ ಒಂದು ಪದಕವನ್ನ ಕೊಡಲಾಗುತ್ತೆ. ಅರಳಿ ಮರದ ಎಲೆ ಇದು. ಸೊ ಇದ್ರ ಮೇಲೂ ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳು ಬಂದಿದ್ದಾವೆ. ಈಗ ಒಂದೊಂದಾಗಿ ನಾವು ಅದರ ಕುರಿತಾದಂತಹ ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನ ಅಭ್ಯಾಸ ಮಾಡ್ತಾ ಹೋಗೋಣ. ಓಕೆ, ಭಾರತ ರತ್ನ ಪ್ರಶಸ್ತಿ ನೋಡಿ, ಇಲ್ಲಿ ನಾನು ಬರೀಲಿಕ್ಕೆ ಹೆಚ್ಚು ಸಮಯ ಆಗಬಾರದು ಅನ್ನೋ ಉದ್ದೇಶಕ್ಕೆ ಪ್ರತಿಯೊಂದನ್ನು ಕೂಡ ನಿಮಗೆ ಸ್ಲೈಡ್ ಅಲ್ಲೇ ಕೊಟ್ಟಿದ್ದೇನೆ. ಎಲ್ಲ ಪ್ರತಿಯೊಂದು ಮಾಹಿತಿ ಕೂಡ ನಿಮಗೆ ಸ್ಲೈಡ್ ಅಲ್ಲೇ ಸಿಗುತ್ತೆ. ಸೊ ನಾನು ಆಗ್ಲೇ ಹೇಳಿದೆ ನಿಮಗೆ, ಭಾರತ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಅಂತ ಹೇಳಿದ್ರೆ ಇದು ಭಾರತ ರತ್ನ. ಆಲ್ರೆಡಿ ನಾನು 1ರಿಂದ 4ರವರೆಗೆ ನಿಮಗೆ ಯಾವ್ಯಾವ ಪ್ರಶಸ್ತಿಗಳು, ಮೊದಲನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ, 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ, 3ನೇದು 4ನೇದು ಎಲ್ಲವನ್ನೂ ಕೂಡ ನಾನು ಹೇಳಿದ್ದೇನೆ. ಸೊ ಅಂತದ್ರಲ್ಲಿ ಅತ್ಯುನ್ನತವಾದಂತಹ ನಾಗರಿಕ ಪ್ರಶಸ್ತಿ ಯಾವುದು ಅಂತ ಹೇಳಿದ್ರೆ ಭಾರತ ರತ್ನ ಪ್ರಶಸ್ತಿ. ಹಾಗಾದ್ರೆ ಇದನ್ನು ಯಾವಾಗ ಸ್ಥಾಪನೆ ಮಾಡಿದ್ರು? ಈ ಭಾರತ ರತ್ನ ಪ್ರಶಸ್ತಿ ಸ್ಥಾಪನೆ ಆಗಿರ್ತಕ್ಕಂಥ ದಿನಾಂಕವನ್ನು ಕೂಡ ಕೇಳ್ತಾರೆ, ವಿತ್ ಇಯರ್. ನೋಡಿ, ಜನವರಿ 2ನೇ ತಾರೀಕು ಡೇಟ್ ಕೂಡ ಇಂಪಾರ್ಟೆಂಟ್. ನೀವು ಸ್ಟೇಟ್ ಎಕ್ಸಾಮ್ಸ್ಗೆ ನೀವು ಓದ್ತಾ ಇದ್ರೆ ಡೇಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. 1954ರ ಜನವರಿ 2ನೇ ತಾರೀಕಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಸ್ಥಾಪನೆಯನ್ನ ಮಾಡ್ತಾರೆ. ಸೊ ಈ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡುವಂತ ಸಂದರ್ಭದಲ್ಲಿ ನಮ್ಗೆಲ್ಲ ಗೊತ್ತಿದೆ, ಆ ಸಂದರ್ಭದಲ್ಲಿ ಯಾರಾಗಿದ್ರು? ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರಿದ್ರು. ರಾಷ್ಟ್ರಪತಿಯವರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಹಾಗಾದ್ರೆ ಇದಕ್ಕೆ ಅರ್ಹತೆ ಏನು? ಓಕೆ, ಭಾರತ ರತ್ನ ಪ್ರಶಸ್ತಿಯನ್ನು ಎಲ್ರಿಗೂ ಕೊಡ್ತಾರ? ಅದಕ್ಕೇನಾದ್ರು ಕಂಡೀಷನ್ಸ್ ಇದಾವ? ಎಸ್, ಭಾರತ ರತ್ನ ಪ್ರಶಸ್ತಿ ಪಡಿಬೇಕಾದ್ರೆ ಅದಕ್ಕೂ ಕೂಡ ಒಂದು ಮಾನದಂಡ ಮಾಡಿದ್ದಾರೆ. ಸೊ ಮೊದಲಿಗೆ ಮಾನದಂಡ ಏನಿತ್ತು, ಈಗ ಏನ್ ಮಾಡಿದ್ದಾರೆ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಮೊದಲಿಗೆ ಅತ್ಯುನ್ನತ ದರ್ಜೆಯ ಅಸಾಧಾರಣ ಸೇವೆ ಸಾಧನೆಯನ್ನ ಪರಿಗಣಿಸಿ ಈ ಪ್ರಶಸ್ತಿಯನ್ನ ಕೊಡ್ತಾ ಇದ್ರು. ಯಾವ ಯಾವ ಕ್ಷೇತ್ರಗಳನ್ನ ಆಧಾರವಾಗಿಟ್ಕೊಂಡು ಕೊಡ್ತಾ ಇದ್ರು ನೋಡಿ. ಆರಂಭದಲ್ಲಿ ನಾ ಹೇಳ್ತಾ ಇದ್ದೀನಿ ನೋಡಿ, ಈ ವರ್ಡ್ ವೆರಿ ಇಂಪಾರ್ಟೆಂಟ್. ಆರಂಭದಲ್ಲಿ ಕಲೆ, ಸಾಹಿತ್ಯ, ವಿಜ್ಞಾನ ಮತ್ತು ಸಾರ್ವಜನಿಕ ಸೇವೆಗಳಿಗೆ ಮಾತ್ರ, ಅಂದ್ರೆ ಕಲೆ, ಸಾಹಿತ್ಯ, ವಿಜ್ಞಾನ ಮತ್ತು ಸಾರ್ವಜನಿಕ ಸೇವೆಗಳಲ್ಲಿ ವಿಶಿಷ್ಟವಾಗಿ ಸಾಧನೆಯನ್ನ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಯಾರಿದಾರಲ್ಲ ಅವರಿಗೆ ಮಾತ್ರ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡ್ತಾ ಇದ್ರು. ಆದ್ರೆ ಈಗ ಆ ಒಂದು ನಿಯಮವನ್ನು ಬದಲಾವಣೆ ಮಾಡಿದ್ದಾರೆ. ಏನ್ ಬದಲಾವಣೆ ಮಾಡಿದ್ದಾರೆ ಅದನ್ನು ಕೂಡ ಕೇಳ್ತಾರೆ. ನೋಡಿ, ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಆ ಒಂದು ಪದವನ್ನ, ಆ ಒಂದು ವಾಕ್ಯವನ್ನ ಏನ್ ಸೇರಿಸಿದ್ದಾರೆ ಅಂತ ಹೇಳಿದ್ರೆ, ಮಾನವ ಪ್ರಯತ್ನದ ಯಾವುದೇ ಕ್ಷೇತ್ರಕ್ಕೆ, ನೋಡಿ, ಯಾವುದೇ, ಕೆಲವೊಂದು ಸಂದರ್ಭದಲ್ಲಿ ನಾವು MCQ ಕ್ವಶನ್ ಬಂದಾಗ, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಬಂದಾಗ ಅಲ್ಲಿ ಎಕ್ಸ್ಟ್ರೀಮ್ ವರ್ಡ್ಸ್ ಎನಿ ಅಂತ ಬಂದಾಗ ನಾವು ಎಲಿಮಿನೇಟ್ ಮಾಡಿಬಿಡ್ತೇವೆ. ಬಟ್ ಇಲ್ಲಿ ಆ ರೀತಿ ಮಾಡಿದ್ರೆ ನಿಮ್ಮ ಆನ್ಸರ್ ತಪ್ಪಾಗುವಂತ ಸಾಧ್ಯತೆ ಇರ್ತದೆ. ಸೊ ಮಾನವ ಪ್ರಯತ್ನದ ಯಾವುದೇ ಕ್ಷೇತ್ರ, ನಿಮಗೆ ಎಲ್ಲಿ ಟ್ರ್ಯಾಪ್ ಮಾಡ್ತಾರೆ ಎಕ್ಸಾಮ್ ಅಲ್ಲಿ ಅಂತ ಹೇಳಿದ್ರೆ, ಭಾರತ ರತ್ನ ಪ್ರಶಸ್ತಿಯನ್ನು ಕಲೆ, ಸಾಹಿತ್ಯ, ವಿಜ್ಞಾನ ಮತ್ತು ಸಾರ್ವಜನಿಕ ಸೇವೆಗಳಲ್ಲಿ ಅಥವಾ ಸೇವೆಗಳಿಗೆ ವಿಶಿಷ್ಟವಾದಂತಹ ಒಂದು ಕೊಡುಗೆಯನ್ನು ನೀಡಿರ್ತಕ್ಕಂಥ ವ್ಯಕ್ತಿಗಳಿಗೆ
ಮಾತ್ರ ಕೊಡಲಾಗುತ್ತದೆ ಅಂತ ಕೊಟ್ರೆ ಅದು ರಾಂಗ್ ಆನ್ಸರ್. ಯಾಕಂದ್ರೆ ಇಲ್ಲಿ ಮಾನವ ಪ್ರಯತ್ನದ ಯಾವುದೇ ಕ್ಷೇತ್ರದಲ್ಲಿ ಕೊಡುಗೆ ಕೊಟ್ಟಿರ್ತಕ್ಕಂಥವ್ರಿಗೆ ಈ ಪ್ರಶಸ್ತಿಯನ್ನ ಕೊಡಲಾಗುತ್ತೆ. ಓಕೆ, ಸೊ ಸೆಕೆಂಡ್ ಸ್ಲೈಡ್ ಏನಿದೆ ನೋಡಿ. ಹಾಗಾದ್ರೆ ಈ ಭಾರತ ರತ್ನ ಪ್ರಶಸ್ತಿ ಏನಿದೆಯಲ್ಲ, ಈ ಪ್ರಶಸ್ತಿಗೆ ಏನಾದ್ರೂ ಲಿಮಿಟೇಷನ್ ಇದೆಯಾ, ಏನಾದ್ರೂ ಮಿತಿ ಇದೆಯಾ ಅನ್ನೋದನ್ನ ನಾವು ನೋಡಿದ್ರೆ ನೋಡಿ, ಇದ್ರ ಮೇಲೆ UPSC ಅಲ್ಲಿ ಪ್ರಶ್ನೆ ಆಗಿದೆ 2021ರಲ್ಲಿ. ನಾನು ಏನ್ ತೋರಿಸಿದೆ ನಿಮಗೆ ಪ್ರಶ್ನೆ, ಆ ಪ್ರಶ್ನೆಯಲ್ಲಿ ಇದೇ ಫ್ಯಾಕ್ಟ್ ಮೇಲೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಏನು ಲಿಮಿಟೇಷನ್ ಇದೆ ನೋಡಿ, ಪ್ರಶಸ್ತಿಗಾಗಿ ಶಿಫಾರಸ್ಸುಗಳನ್ನ ಪ್ರಧಾನಮಂತ್ರಿಯವರು ನೇರವಾಗಿ ರಾಷ್ಟ್ರಪತಿಯವರಿಗೆ ಸಲ್ಲಿಸ್ತಾರೆ. ರೆಕಮೆಂಡೇಶನ್ ಮಾಡ್ತಕ್ಕಂಥವ್ರು ಪ್ರೈಮ್ ಮಿನಿಸ್ಟರ್ ಯಾರಿಗೆ ಮಾಡ್ತಾರೆ, ರಾಷ್ಟ್ರಪತಿಗಳಿಗೆ, ಪ್ರೆಸಿಡೆಂಟ್ ಅವರಿಗೆ ಮಾಡ್ತಾರೆ. ಹಾಗಾದ್ರೆ ಭಾರತ ರತ್ನ ಪ್ರಶಸ್ತಿಗೆ ಏನು ಇಂಥವರಿಗೆ ಇಷ್ಟು ವ್ಯಕ್ತಿಗಳಿಗೆ ಕೊಡಿ ಅಂತ ಪ್ರಧಾನಮಂತ್ರಿ ಮಾಡುವಂತ ಸಂದರ್ಭದಲ್ಲಿ ಎಷ್ಟು ಬೇಕಾದಷ್ಟು ವ್ಯಕ್ತಿಗಳಿಗೆ ಮಾಡಬಹುದಾ? ಇಲ್ಲ, ಅಲ್ಲೊಂದು ನಿಯಮ ಇದೆ, ರೂಲ್ ಇದೆ. ಆ ರೂಲ್ ಏನಪ್ಪಾ ಅಂತ ಹೇಳಿದ್ರೆ ಗರಿಷ್ಠ ಮ್ಯಾಕ್ಸಿಮಮ್ 3 ವ್ಯಕ್ತಿಗಳಿಗೆ ಅಂದ್ರೆ 3 ಪ್ರಶಸ್ತಿಗಳನ್ನ ಮಾತ್ರ ನೀಡಬಹುದು ಅಂತಕ್ಕಂತಹ ಒಂದು ನಿಯಮ ಇದೆ. ಹಾಗಾದ್ರೆ ಅದನ್ನ ಮೀರಿ ಕೊಡಬಹುದಾ ಅಥವಾ ಅದನ್ನ ಮೀರಬಾರದಾ? ಸೊ ಇದಕ್ಕೊಂದು ಕ್ಲಾರಿಟಿ ಏನಪ್ಪಾ ಅಂತ ಹೇಳಿದ್ರೆ, ಎಸ್, ಈ 3 ಪ್ರಶಸ್ತಿಗಳನ್ನ ಏನು ಮ್ಯಾಕ್ಸಿಮಮ್ 3 ಪ್ರಶಸ್ತಿಗಳನ್ನ ಕೊಡಬೇಕಂತಕ್ಕಂಥ ನಿಯಮ ಏನಿದೆಯಲ್ಲ, ಕೆಲವೊಂದು ಅಸಾಧಾರಣ ಸಂದರ್ಭಗಳಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಚೇಂಜ್ ಮಾಡಿದ್ದಾರೆ. ಅಂದ್ರೆ 3ಕ್ಕಿಂತ ಹೆಚ್ಚು ಪ್ರಶಸ್ತಿಗಳನ್ನು ಕೂಡ ಕೊಟ್ಟಿದ್ದಾರೆ. 2024ರಲ್ಲಿ ಅದೇ ಒಂದು ಎಕ್ಸಾಂಪಲ್, 5 ಜನರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ನಾಳೆ ಎಕ್ಸಾಮ್ ಅಲ್ಲಿ ಕೇವಲ 3 ಜನರಿಗೆ ಮಾತ್ರ ಕೊಡಬಹುದು ಅಂತ ಹೇಳಿದ್ರೆ ಅಲ್ಲಿ ಏನಂತ ಹೇಳಿದ್ರೆ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಆಗುತ್ತೆ, ಅದು ರಾಂಗ್ ಸ್ಟೇಟ್ಮೆಂಟ್. ಸೊ 3ಅನ್ನು ಮೀರಿ ಕೂಡ ಆ ವಿನಾಯಿತಿಯನ್ನ ತೆಗೆದುಕೊಳ್ಳಬಹುದು. ಅಸಾಧಾರಣ ಸಂದರ್ಭದಲ್ಲಿ 3ಕ್ಕಿಂತ ಹೆಚ್ಚು ಪ್ರಶಸ್ತಿಗಳನ್ನು ಕೂಡ ಕೊಟ್ಟಿರ್ತಕ್ಕಂಥ ಉದಾಹರಣೆನ ನಾವು ನೋಡ್ತೇವೆ. 2024ರಲ್ಲಿ 5 ಜನ ವ್ಯಕ್ತಿಗಳು ಯಾರು ಭಾರತ ರತ್ನ ಪ್ರಶಸ್ತಿಗಳನ್ನ ಪಡೆದುಕೊಂಡಿರ್ತಕ್ಕಂಥವ್ರು, ಅದನ್ನ ನಾನು ನಿಮಗೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ತೋರಿಸ್ತೇನೆ. ಹಾಗಾದ್ರೆ ಈ ಒಂದು ಬಹುಮಾನದ ವಿವರ ಏನು? ಸೊ ಎಷ್ಟು ಇದಕ್ಕೇನಾದ್ರೂ ನಗದು ಹಣವನ್ನ ಕೊಡ್ತಾರಾ, ನಗದು ಹಣ ಕೊಟ್ರೆ ಏನಾದ್ರೂ ಇಂತಿಷ್ಟು ಹಣ ಇದೆಯಾ, ಫಿಕ್ಸ್ ಮಾಡಿದಾರ ಅನ್ನುವಂತಹ ಒಂದು ಮಾಹಿತಿಗೆ ಬಂದ್ರೆ, ಇದ್ರ ಮೇಲೆ ಅಗೇನ್ ಪ್ರಶ್ನೆ ನಾನು ತೋರಿಸಿದ್ದೇನೆ ಲಾಸ್ಟ್ ನಾನು ಸ್ಲೈಡ್ ತೋರಿಸುವಾಗ. ಇದ್ರ ಮೇಲೂ ಕೂಡ ಕೇಳಿದರೆ ನೋಡಿ, ಭಾರತ ರತ್ನ ಪ್ರಶಸ್ತಿಗೆ ಯಾವುದೇ ನಗದು ಹಣ ಇರುವುದಿಲ್ಲ, ಪ್ರೈಸ್ ಮನಿ ಕೊಡೋದಿಲ್ಲ. ಇದು ಕ್ಲಾರಿಟಿ ಇರಬೇಕು ನಿಮಗೆ ಟ್ರ್ಯಾಪ್ ಇಲ್ಲೇ ಮಾಡ್ತಾರೆ. ನಾರ್ಮಲ್ ಆಗಿ ನಾವ್ ಏನ್ ತಿಳ್ಕೊಳ್ತೇವೆ ಅಂದ್ರೆ, ಯಾವ್ದೋ ಒಂದು ಪ್ರೈಸ್ ಇದೆ ಅಂತ ಹೇಳಿದ್ರೆ ಏನೋ ಒಂದಿಷ್ಟು ಅಮೌಂಟ್ ಕೊಡ್ತಾರೆ ಪ್ರೈಸ್ ಮನಿ ಅಂತಕ್ಕಂಥದ್ದು ನಮ್ದು ನಾರ್ಮಲ್ ಆಗಿ ಜನರಲ್ ಒಂದು ಪರ್ಸೆಪ್ಷನ್ ಇರ್ತದೆ. ಬಟ್ ಇಲ್ಲಿ ನಗದು ಹಣವನ್ನ ಕೊಡುವುದಿಲ್ಲ. ಹಾಗಾದ್ರೆ ಏನ್ ಕೊಡ್ತಾರೆ? ಪುರಸ್ಕೃತರಿಗೆ ರಾಷ್ಟ್ರಪತಿಗಳು ಸಹಿ ಮಾಡಿದಂತಹ ಒಂದು ಸನದು ಅಂತ ಹೇಳಿದ್ರೆ ಒಂದು ಸರ್ಟಿಫಿಕೇಟ್, ಪ್ರಮಾಣ ಪತ್ರ, ಮತ್ತೆ ಅದ್ರ ಜೊತೆಗೆ ಅರಳಿ ಎಲೆಯ ಪೀಪಲ್ ಲೀಫ್ ಅಂತ ಕರಿತೇವೆ ಆಕಾರದ ಕಂಚಿನ ಪದಕ. ನಾನು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ತೋರಿಸುವಂತಹ ಸಂದರ್ಭದಲ್ಲಿ ಆ ಎಲೆಯ ಚಿತ್ರವನ್ನು ತೋರಿಸ್ತೆ. ಸೊ ಆ ಒಂದು ಏನಂತ ಹೇಳಿದ್ರೆ ಅರಳಿ ಎಲೆಯ ಒಂದು ಆಕಾರದ ಕಂಚಿನ ಪದಕವನ್ನ ಅವ್ರಿಗೆ ಕೊಡ್ತಾರೆ. ಬಟ್ ಯಾವುದೇ ರೀತಿಯಾದಂತಹ ಒಂದು ಹಣವನ್ನು, ನಗದು ಹಣವನ್ನ ಕೊಡುವುದಿಲ್ಲ. ಸೊ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಇದರದ್ದು ವಿನ್ಯಾಸನು ಸ್ವಲ್ಪ ನಾವು ಇನ್ ಕೇಸ್ ಏನಾದ್ರು ಸ್ವಲ್ಪ ಟಫ್ ಕ್ವಶನ್ ಕೇಳಿದ್ರೆ ಇರ್ಲಿ ಅಂತ ಹೇಳಿ ನಾನು ವಿನ್ಯಾಸದ ಬಗ್ಗೆನೂ ಕೂಡ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದೀನಿ. ಅದು ಯಾವ ರೀತಿ ಇರ್ತದೆ, ಆ ಪದಕ ಇದೆಯಲ್ಲ, ಕಂಚಿನ ಪದಕ, ಅರಳಿ ಎಲೆಯ ಅಂದ್ರೆ ಪೀಪಲ್ ಲೀಫಿನ ಒಂದು ಪದಕ ಇದೆಯಲ್ಲ, ಅದ್ರಲ್ಲಿ ಏನೇನ್ ಇರ್ತದೆ ನೋಡಿ. ಪದಕದ ಮುಂಭಾಗದಲ್ಲಿ ಏನಿರ್ತದೆ ಅಂದ್ರೆ ಸೂರ್ಯನ ಚಿತ್ರ ಇರುತ್ತೆ, ಅದರ ಕೆಳಗೆ ದೇವನಾಗರಿ ಲಿಪಿ, ಆ ದೇವನಾಗರಿ ಲಿಪಿಯಲ್ಲಿ ಭಾರತ ರತ್ನ ಅಂತೇಳಿ ಬರೆದಿರ್ತಾರೆ. ಅದರ ಜೊತೆಗೆ ಅದರ ಹಿಂಭಾಗದಲ್ಲಿ ಭಾರತದ ಒಂದು ರಾಷ್ಟ್ರ ಲಾಂಛನವನ್ನ ಕೊಟ್ಟಿರ್ತಾರೆ. ಮತ್ತೆ ಸತ್ಯಮೇವ ಜಯತೆ ಅಂತಕ್ಕಂತಹ ಒಂದು ರಾಷ್ಟ್ರೀಯ ಧ್ಯೇಯವಾಕ್ಯ ಇರ್ತದೆ. ಈ ಒಂದು ಸತ್ಯಮೇವ ಜಯತೆ ಯಾವ ಉಪನಿಷತ್ನಿಂದ ನಾವು ತೆಗೆದುಕೊಂಡಿದ್ದೇವೆ ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಆಗಿದೆ. ನೀವು ಅಗೇನ್ ಮತ್ತೆ ಸತ್ಯಮೇವ ಜಯತೆ ಮೇಲೂ ಕೂಡ ಪ್ರಶ್ನೆಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಸತ್ಯಮೇವ ಜಯತೆ ಯಾವ ಉಪನಿಷತ್ತಿನಿಂದ ನಾವು ತೆಗೆದುಕೊಂಡಿದ್ದೇವೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೂಡ ಕೇಳಿರ್ತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ನಾಗರಿಕತೆಯ ನಿಯಮಗಳು. ನಾಗರಿಕತೆ ಅನ್ನಕ್ಕಿಂತ ನಾಗರಿಕತ್ವದ ನಿಯಮಗಳು. ಇಲ್ಲಿ ಅಂದ್ರೆ ಪೌರತ್ವಕ್ಕೆ ಸಂಬಂಧಪಟ್ಟಂಗೆ ಏನಾದ್ರೂ ನಿಯಮಗಳಿದಾವ ಅಂದ್ರೆ ಕೇವಲ ಭಾರತೀಯರಿಗೆ ಮಾತ್ರ ಕೊಡಬಹುದಾ ಭಾರತ ರತ್ನ ಪ್ರಶಸ್ತಿಯನ್ನ, ಅಥವಾ ವಿದೇಶಿಯರಿಗೂ ಕೊಡಬಹುದಾ ಭಾರತ ರತ್ನ ಪ್ರಶಸ್ತಿಯನ್ನ? ಈ ಒಂದು ಕ್ಲಾರಿಟಿಯನ್ನ ಕೊಡಲಾಗಿದೆ. ಏನದ ಅಂತ ಹೇಳಿದ್ರೆ ನೋಡಿ, ಈ ನಾಗರಿಕತ್ವ ಅಂತ ಮಾಡ್ಕೊಳ್ಳಿ, ನಾಗರಿಕತ್ವಕ್ಕೆ ಸಂಬಂಧಪಟ್ಟಂಗೆ ನಿಯಮಗಳು. ಸೊ ಈ ಪ್ರಶಸ್ತಿಯನ್ನ ಭಾರತೀಯ ನಾಗರಿಕರಿಗೆ ಮಾತ್ರ ನೀಡಬೇಕು
ಎಂಬ ಕಟ್ಟುನಿಟ್ಟಿನ ನಿಯಮ ಏನಿಲ್ಲ. ಯಾವುದೇ ರೀತಿಯಾದಂತಹ ಒಂದು ಸ್ಟ್ಯಾಂಡರ್ಡ್ ರೂಲ್ ಕಡ್ಡಾಯ ಅದು ಇಲ್ಲ. ಅಂದ್ರೆ ವಿದೇಶಿಯರಿಗೂ ಕೂಡ, ವಿದೇಶಿ ನಾಗರಿಕರು, ವಿದೇಶಿ ಪೌರರಿಗೂ ಕೂಡ ಈ ಪ್ರಶಸ್ತಿಯನ್ನ ಕೊಡಬಹುದು. ಸೊ ಭಾರತೀಯ ಪೌರತ್ವ ಪಡೆದಂತಹ ವಿದೇಶಿಗರಿಗೆ, ಉದಾಹರಣೆಗೆ ಮದರ್ ತೆರೆಸಾ 1980ರಲ್ಲಿ ಮದರ್ ತೆರೆಸಾ ಅವರಿಗೆ ಕೊಟ್ಟಿದ್ದಾರೆ. ಭಾರತೀಯರಲ್ಲದ ವಿದೇಶಿ ಗಣ್ಯರಿಗೂ ಇದನ್ನ ಕೊಡಲಾಗಿದೆ. ಯಾರಪ್ಪ ಅಂತ ಹೇಳಿದ್ರೆ ನೋಡಿ, 1987ರಲ್ಲಿ ಖಾನ್ ಅಬ್ದುಲ್ ಗಫಾರ್ ಖಾನ್, 1990ರಲ್ಲಿ ನೆಲ್ಸನ್ ಮಂಡೇಲಾ. ಅರ್ಥ ಆಯ್ತಾ? ಅಂದ್ರೆ ಭಾರತ ರತ್ನ ಪ್ರಶಸ್ತಿಯನ್ನು ಕೇವಲ ಭಾರತೀಯರಿಗೆ ಮಾತ್ರ ಕೊಡೋದಿಲ್ಲ, ಅದರ ಜೊತೆಗೆ ವಿದೇಶಿಯರಿಗೂ ಕೂಡ ಈ ಪ್ರಶಸ್ತಿಯನ್ನ ಕೊಡಲಾಗುತ್ತೆ. ಸೊ ಆಲ್ರೆಡಿ ನಿಮಗೊಂದು ಪ್ರಶ್ನೆ ತೋರಿಸಿದ್ದೇನೆ, ಇದಕ್ಕೆ ಉತ್ತರ ಇಲ್ಲೇ ಇದೆ. ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದ ಮೊಟ್ಟ ಮೊದಲ ವಿದೇಶಿಗ ಯಾರು? 1987ರಲ್ಲಿ ಖಾನ್ ಅಬ್ದುಲ್ ಗಫಾರ್ ಖಾನ್. ನೀವು ಕನ್ಫ್ಯೂಸ್ ಮಾಡ್ಕೋಬಾರದು. ಮದರ್ ತೆರೆಸಾ 1980ರಲ್ಲಿ ಇವರು ವಿದೇಶಿ ಪ್ರಜೆ ಆದ್ರೂ ಕೂಡ ಭಾರತದ ನಾಗರಿಕತ್ವವನ್ನು ಪಡ್ಕೊಂಡಿರ್ತಾರೆ. ಹೀಗಾಗಿ ಅವ್ರನ್ನ ಭಾರತೀಯರು ಅಂತ ಹೇಳಿ ಕನ್ಸಿಡರ್ ಮಾಡಿದ್ದೇವೆ ಲಿಸ್ಟ್ ಅಲ್ಲಿ. ಸೊ ವಿದೇಶಿಗ ಅಂತ ಬಂದ್ರೆ 1987ರಲ್ಲಿ ಖಾನ್ ಅಬ್ದುಲ್ ಗಫಾರ್ ಖಾನ್, ನೆಲ್ಸನ್ ಮಂಡೇಲಾ 1990. ಇದನ್ನ ಇನ್ನೂ ಸ್ವಲ್ಪ ಟಫ್ ಕ್ವಶನ್ ಕೇಳ್ಬೇಕಂತ ಹೇಳಿದ್ರೆ, ಈ ಕೆಳಗಿನವರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದ ಈ ಕೆಳಗಿನ ಹೆಸರುಗಳನ್ನ ಅನುಕ್ರಮವಾಗಿ ಬರೆಯಿರಿ, ಅಥವಾ ಅನುಕ್ರಮವಾಗಿ ಈ ರೀತಿ ಇರುತ್ತದೆ ಅಂತ ಹೇಳಿ ಕ್ವಶನ್ ಕೇಳಬಹುದು. ಫಸ್ಟ್ ಯಾರು ಬರ್ತಾರೆ? ಮದರ್ ತೆರೆಸಾ, ನೆಕ್ಸ್ಟ್ ಖಾನ್ ಅಬ್ದುಲ್ ಗಫಾರ್ ಖಾನ್, ನೆಕ್ಸ್ಟ್ ನೆಲ್ಸನ್ ಮಂಡೇಲಾ. ಸೊ ಈ ರೀತಿ ಕೂಡ ಪ್ರಶ್ನೆ ನಿಮಗೆ ಕೇಳಬಹುದು. ಓಕೆ, ಮರಣೋತ್ತರ ಪ್ರಶಸ್ತಿ, ಇದಕ್ಕೆ ಸಂಬಂಧಪಟ್ಟಂಗೆ ಏನ್ ಕ್ಲಾರಿಟಿ ಇದೆ? ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡಬಹುದು. ಕೆಲವೊಂದು ಪ್ರಶಸ್ತಿಗಳನ್ನ ಮರಣೋತ್ತರವಾಗಿ ಕೊಡೋದಿಲ್ಲ. ಬಟ್ ಭಾರತ ರತ್ನಕ್ಕೂ ಆ ನಿಯಮ ಇದೆಯಾ? ಅಪ್ಲೈ ಆಗುತ್ತಾ? ನೋಡಿ, 1954ರ ಮೂಲ ನಿಯಮಾವಳಿಗಳಲ್ಲಿ ಮರಣೋತ್ತರವಾಗಿ ಪ್ರಶಸ್ತಿ ನೀಡಲು ಅವಕಾಶ ಇರಲಿಲ್ಲ, ಮೊದಲಿಗಿರ್ಲಿಲ್ಲ. ಈಗ ಈ ನಿಯಮಕ್ಕೆ ತಿದ್ದುಪಡಿ ತರಲಾಗಿದೆ. ಮಾಜಿ ಪ್ರಧಾನಿ ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಮೊದಲ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡಲಾಗಿದೆ. ನೋಡಿ, ಅಗೇನ್ ಇದು ಏನೋ ಸಿಂಗಲ್ ಫ್ಯಾಕ್ಟ್ ಮೇಲೆ ಕ್ವಶನ್ ಬರ್ಬೋದು. ಮೊಟ್ಟ ಮೊದಲ ಬಾರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದ ಭಾರತದ ಪ್ರಜೆ ಯಾರು ಅಂತ ಕೇಳಿದ್ರೆ, ಅಥವಾ ಪ್ರಧಾನಮಂತ್ರಿ ಯಾರು ಅಂತ ಕೇಳಿದ್ರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಇದರ ಅರ್ಥ ಭಾರತ ರತ್ನವನ್ನ ಮರಣೋತ್ತರವಾಗಿಯೂ ಕೂಡ ಕೊಡಬಹುದು. ಆದ್ರೆ ಮೊದಲಿಗೆ ಅಂದ್ರೆ ಏನು, ಈ ಪ್ರಶಸ್ತಿ ಸ್ಥಾಪನೆ ಆದಾಗ ಆ ನಿಯಮಗಳು, ರೂಲ್ಸ್ ಅಂತ ಏನ್ ತಂದಿರ್ತಾರೆ, ಆ ರೂಲ್ಸ್ ನಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನ ಮರಣೋತ್ತರವಾಗಿ ಕೊಡುವ ಹಾಗಿಲ್ಲ ಅಂತಕ್ಕಂತಹ ಒಂದು ನಿಯಮವನ್ನ ಮಾಡಿದ್ರು. ಈಗ ಆ ಒಂದು ನಿಯಮ ಇಲ್ಲ. ಹಾಗಾದ್ರೆ ಮೊದಲಿಗೆ ಈ ಒಂದು ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಕ್ಕಂಥವ್ರು ಯಾರು? ನೀವು ನೋಡಿ, ಯಾವುದೇ ಪ್ರಶಸ್ತಿಯನ್ನ ನೀವು ಓದ್ತಾ ಇದ್ದೀರಂದ್ರೆ ಪ್ರಶಸ್ತಿ ಸ್ಥಾಪನೆ ಆಗಿದ್ದು ಯಾವಾಗ, ಫಸ್ಟ್ ರೆಸಿಪಿಯಂಟ್ ಯಾರು, ಇದು ನಿಮ್ಗೆ ಗೊತ್ತಿರಬೇಕು. ಯಾವುದೇ ಪ್ರಶಸ್ತಿ, ಮತ್ತೆ ಇತ್ತೀಚೆಗೆ ಈ ಪ್ರಶಸ್ತಿಯನ್ನ ಯಾರು ಪಡ್ಕೊಂಡಿದ್ದಾರೆ, ಮತ್ತೆ ಪ್ರಶಸ್ತಿ ಬಗ್ಗೆ ಒಂದಿಷ್ಟು ಮಾಹಿತಿ, ಈ ವಿಚಾರಗಳು ನಿಮಗೆ ಗೊತ್ತಿರಲೇಬೇಕಾಗುತ್ತೆ. ಸೊ 1954ರಲ್ಲಿ ಈ ಪ್ರಶಸ್ತಿಯನ್ನ ಪ್ರಾರಂಭ ಮಾಡಿದಾಗ 3 ವ್ಯಕ್ತಿಗಳಿಗೆ, 3 ಗಣ್ಯರಿಗೆ ಈ ಪ್ರಶಸ್ತಿಯನ್ನ ಕೊಡ್ತಾರೆ. ಯಾರು? ಸಿ ರಾಜಗೋಪಾಲಾಚಾರಿ. ಇವ್ರೇನಪ್ಪಾ ಅಂತ ಹೇಳಿದ್ರೆ ಸ್ವತಂತ್ರ ಹೋರಾಟಗಾರ ಹೌದು, ವಕೀಲರು ಹೌದು, ಮತ್ತೆ ಸ್ವತಂತ್ರ ಭಾರತದ ಕೊನೆಯ ಗವರ್ನರ್ ಜನರು ಕೂಡ ಅವರು ಆಗಿರ್ತಾರೆ. ಸೊ ಅವರಿಗೆ, ಸಿ ರಾಜಗೋಪಾಲಾಚಾರಿ ಅವರಿಗೆ ಮೊಟ್ಟ ಮೊದಲ ಒಂದು ಭಾರತ ರತ್ನ ಪ್ರಶಸ್ತಿಯನ್ನ ಕೊಡಲಾಗುತ್ತೆ. ಭಾರತ ರತ್ನ ಪ್ರಶಸ್ತಿಯನ್ನ ಮೊಟ್ಟ ಮೊದಲ ಬಾರಿಗೆ ಯಾವ ವ್ಯಕ್ತಿಗೆ ಕೊಡಲಾಗಿದೆ ಅಥವಾ ಯಾವರಿಗೆ ನೀಡಲಾಗಿದೆ ಅಂತ ಕೂಡ ಕೇಳ್ತಾರೆ. ಸೊ ನಿಮ್ಮ ಉತ್ತರ ಸಿ ರಾಜಗೋಪಾಲಾಚಾರಿ ಆಗಿರ್ಬೇಕು. ಅವ್ರ ಜೊತೆಗೆ ಇನ್ನೂ ಇಬ್ರು ಕೂಡ ಇದ್ದಾರೆ, ಅದನ್ನ ನೋಡೋಣ. ಸೊ ಅದರಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್. ಸೊ ಇವರು ಏನು, ಪ್ರಖ್ಯಾತ ತತ್ವಜ್ಞಾನಿ ಹೌದು, ಭಾರತದ ಮೊದಲ ಉಪರಾಷ್ಟ್ರಪತಿ ಹೌದು, ಮತ್ತೆ 2ನೇ ರಾಷ್ಟ್ರಪತಿ ಕೂಡ ಹೌದು. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ 2ನೇ ವ್ಯಕ್ತಿ. 3ನೇ ವ್ಯಕ್ತಿ ಡಾಕ್ಟರ್ ಸಿ ವಿ ರಾಮನ್. ಬೆಳಕಿನ ಚದುರುವಿಕೆಯ ಸಂಶೋಧನೆಗಾಗಿ ರಾಮನ್ ಎಫೆಕ್ಟ್ ಅಂತ ಏನ್ ಕರೀತಾರಲ್ಲ, ಅವ್ರಿಗೆ ನೊಬೆಲ್ ಪ್ರಶಸ್ತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಇವರೊಬ್ಬ ಭೌತ ವಿಜ್ಞಾನಿ, ಹೌದಾ? ಸೊ ಇಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನ 3 ವ್ಯಕ್ತಿಗಳಿಗೆ ಕೊಡಲಾಗಿದೆ. ಒಬ್ರು ನಂಬರ್ 1 ಸಿ ರಾಜಗೋಪಾಲಾಚಾರಿ, ಸೆಕೆಂಡ್ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್, ಥರ್ಡ್ ಪರ್ಸನ್ 3ನೇ ವ್ಯಕ್ತಿ ಯಾರಂತ ಹೇಳಿದ್ರೆ ಯಾರು? ಸಿ ವಿ ರಾಮನ್. ಸೊ ಇದು ನಿಮಗೆ ಗೊತ್ತಿರಬೇಕು. ಫಸ್ಟ್ ಯಾರು ತಗೊಂಡಿದ್ದಾರೆ ಅಂತ ಹೇಳಿ 3 ಜನ, ಅವರ ಹೆಸರನ್ನ ನೆನಪಲ್ಲಿ ಇಟ್ಕೊಳ್ಳಿ. ಈಗ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು ಇತ್ತೀಚೆಗೆ ಯಾರಿಗೆ ಪ್ರಶಸ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದು. 2024ರ ಸಾಲಿನಲ್ಲಿ
5 ಜನ ಗಣ್ಯರಿಗೆ, 5 ಜನ ವ್ಯಕ್ತಿಗಳಿಗೆ ಪ್ರಶಸ್ತಿಯನ್ನ ಕೊಡಲಾಗಿದೆ. ನೋಡಿ, ನಾನು ಆರಂಭದಲ್ಲಿ ಒಂದು ಮಾತು ಹೇಳಿದ್ದೆ ನಿಮಗೆ, ಒಂದು ಪಾಯಿಂಟ್ ಅನ್ನ ಎಕ್ಸ್ಪ್ಲೈನ್ ಮಾಡಿದೆ. ಭಾರತ ರತ್ನ ಪ್ರಶಸ್ತಿಯನ್ನ ಗರಿಷ್ಠ 3 ಜನರಿಗೆ ಕೊಡುವಂತಹ ಒಂದು ನಿಯಮ ಇತ್ತು. ಸೊ ಆ ನಿಯಮಕ್ಕೆ ಅಪವಾದದಂತೆ 5 ಜನ ವ್ಯಕ್ತಿಗಳಿಗೆ 2024 ಸಾಲಿನಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಹೌದಾ? ಸೊ ಅದರಲ್ಲಿ ಯಾರಪ್ಪ ಅಂತ ಹೇಳಿದ್ರೆ ಕರ್ಪೂರಿ ಠಾಕೂರ್ ಅಂತ ಹೇಳಿ ಇವರಿಗೆ ಮರಣೋತ್ತರವಾಗಿ ಕೊಟ್ಟಿದ್ದಾರೆ. ಇವರು ಒಬ್ಬ ಪ್ರಖ್ಯಾತ ಸಮಾಜವಾದಿ ನಾಯಕ ಮತ್ತು ಬಿಹಾರದ ಒಬ್ಬ ಮಾಜಿ ಮುಖ್ಯಮಂತ್ರಿ ಕೂಡ ಹೌದು, ಕರ್ಪೂರಿ ಠಾಕೂರ್. ಸೆಕೆಂಡ್ ಯಾರಪ್ಪ ಅಂತ ಹೇಳಿದ್ರೆ ಲಾಲ್ ಕೃಷ್ಣ ಅಡ್ವಾಣಿ, ಹಿರಿಯ ರಾಜಕಾರಣಿ, ಆಮೇಲೆ ರಾಜತಾಂತ್ರಿಕ ಮತ್ತು ಭಾರತದ ಮಾಜಿ ಉಪ ಪ್ರಧಾನಿ. ನೋಡಿ, ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದಾರೆ ಲಾಲ್ ಕೃಷ್ಣ ಅಡ್ವಾಣಿ ಅವರು. ನೆಕ್ಸ್ಟ್ ಚೌಧರಿ ಚರಣ್ ಸಿಂಗ್, ಮರಣೋತ್ತರವಾಗಿ ಕೊಳ್ಳಲಾಗಿದೆ, ಮಾಜಿ ಪ್ರಧಾನಿ ಕೂಡ ಹೌದು ಮತ್ತೆ ರೈತ ನಾಯಕ ಹೌದು. ನೆಕ್ಸ್ಟ್ PV ನರಸಿಂಹರಾವ್, ಮರಣೋತ್ತರವಾಗಿ ಕೊಳ್ಳಲಾಗಿದೆ, ಭಾರತದ ಮಾಜಿ ಪ್ರಧಾನಿ ಮತ್ತೆ ಭಾರತದ ಆರ್ಥಿಕ ಉದಾರೀಕರಣ ನೀತಿಯ ಒಂದು ಶಿಲ್ಪಿ ಅಂತ ಇವ್ರನ್ನ ಕರೀತಾರೆ. ಓಕೆ. ನೆಕ್ಸ್ಟ್ ಡಾಕ್ಟರ್ MS ಸ್ವಾಮಿನಾಥನ್, ಇವರ ಹೆಸರನ್ನು ನಾವು ಕೇಳಿರ್ತೇವೆ, ಮರಣೋತ್ತರವಾಗಿ ಕೊಟ್ಟಿರ್ತಕ್ಕಂಥದ್ದು. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರಂತಾನೂ ಕೂಡ ಕೇಳ್ತಾರೆ. ಅವ್ರು ಯಾರು ಅಲ್ಲ, ಡಾಕ್ಟರ್ MS ಸ್ವಾಮಿನಾಥನ್. ಹೌದಾ? ಸೊ ಇವರು ಜಾಗತಿಕ ಮಟ್ಟದ ಪ್ರಸಿದ್ಧವಾಗಿರ್ತಕ್ಕಂಥ ಕೃಷಿ ವಿಜ್ಞಾನಿ ಕೂಡ ಹೌದು. 2024ನೇ ಸಾಲಿನಲ್ಲಿ 5 ಜನ ವ್ಯಕ್ತಿಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡಲಾಗಿದೆ. ಒಬ್ರು ಕರ್ಪೂರಿ ಠಾಕೂರ್, ನೆಕ್ಸ್ಟ್ ಲಾಲ್ ಕೃಷ್ಣ ಅಡ್ವಾಣಿ, ನೆಕ್ಸ್ಟ್ ಚೌಧರಿ ಚರಣ್ ಸಿಂಗ್, ನೆಕ್ಸ್ಟ್ PV ನರಸಿಂಹರಾವ್, 5ನೇ ವ್ಯಕ್ತಿ ಡಾಕ್ಟರ್ MS ಸ್ವಾಮಿನಾಥನ್. 5 ಜನ ವ್ಯಕ್ತಿಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದು 2024 ಸಾಲಿನಲ್ಲಿ. ಸೊ ನಿಮಗೆ ರೀಸೆಂಟ್ ಆಗಿ ಯಾರು ತಗೊಂಡಿದ್ದಾರೆ ಅಂತ ಪ್ರಶ್ನೆ ಕೇಳಿದಾಗ ಸೊ ಈ ಒಂದು 5 ಹೆಸರುಗಳನ್ನ ನೀವು ನೆನಪಲ್ಲಿ ಇಟ್ಕೋಬೇಕಾಗ್ತದೆ. ಓಕೆ. ಸೊ ನೆಕ್ಸ್ಟ್ ಈಗ ಇನ್ನೊಂದು ಸ್ವಲ್ಪ ಫ್ಯಾಕ್ಟ್ ರಿಲೇಟೆಡ್ ಕ್ವಶನ್ಸ್ ಅನ್ನ ನಾವು ನೋಡಬೇಕಾದ್ರೆ, ಭಾರತ ರತ್ನ ಪ್ರಶಸ್ತಿಯಲ್ಲಿ ಕೆಲವೊಂದು ವಿಶೇಷತೆಗಳಿದಾವೆ. ಅಂದ್ರೆ ಪ್ರಶಸ್ತಿಯನ್ನ ಪಡೆದುಕೊಂಡವರಲ್ಲಿ ಕೆಲವೊಂದಿಷ್ಟು ವಿಶೇಷತೆಗಳಿದಾವೆ. ಏನ್ ವಿಶೇಷತೆಗಳು? ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂತಹ ಅತಿ ಕಿರಿಯ ವಯಸ್ಸಿನ ಮತ್ತು ಮೊದಲ ಕ್ರೀಡಾಪಟು ಯಾರು? ಮೊದಲ ಕ್ರೀಡಾಪಟು ಅಂದ್ರೆ ಇವರೇ ಅತಿ ಕಿರಿಯ ವಯಸ್ಸಿನಲ್ಲಿ. ಅದು ಯಾರಪ್ಪ ಅಂತ ಹೇಳಿದ್ರೆ ಸಚಿನ್ ತೆಂಡೂಲ್ಕರ್. 2014ರಲ್ಲಿ 2014ರಲ್ಲಿ ಸಚಿನ್ ತೆಂಡೂಲ್ಕರ್ ಅವರು ಭಾರತ ರತ್ನ ಪ್ರಶಸ್ತಿಯನ್ನ ಪಡಿತಾರೆ. ಅವರು ಅತ್ಯಂತ ಕಿರಿಯ ವಯಸ್ಸಿನ ಮತ್ತು ಒಬ್ಬ ಭಾರತ ರತ್ನ ಪ್ರಶಸ್ತಿ ಪಡೆದಿರತಕ್ಕಂತ ಕ್ರೀಡಾಪಟು. 40ನೇ ವಯಸ್ಸಿನಲ್ಲಿ ಅವರು ಈ ಪ್ರಶಸ್ತಿಯನ್ನ ಪಡ್ಕೊಳ್ತಾರೆ. ನೋಡಿ, ಆಗ ಪ್ರಣಬ್ ಮುಖರ್ಜಿ ಅವರು ರಾಷ್ಟ್ರಪತಿಯಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ರು. ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರಿಂದ ಸಚಿನ್ ತೆಂಡೂಲ್ಕರ್ ಅವರು ಭಾರತ ರತ್ನ ಪ್ರಶಸ್ತಿಯನ್ನ ಪಡಿತಾ ಇದ್ದಾರೆ. ಇದಾದ್ಮೇಲೆ ಮೊದಲ ಮಹಿಳೆ ಯಾರು? ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದಿರತಕ್ಕಂತ ಮೊದಲ ಮಹಿಳೆ ಯಾರು ಅಂತ ಹೇಳಿದ್ರೆ ಇಂದಿರಾ ಗಾಂಧಿ ಅವರು. 1971ರಲ್ಲಿ ಇವರಿಗೆ ಈ ಒಂದು ಪ್ರಶಸ್ತಿ, ಆ ಸಾಲಿನ ಒಂದು ಪ್ರಶಸ್ತಿ ಸಿಕ್ಕಿರತಕ್ಕಂಥದ್ದು. ಸೊ ನೆಕ್ಸ್ಟ್ ಅತಿ ಹಿರಿಯ ವಯಸ್ಸಿನ, ಈಗ ಅತಿ ಕಿರಿಯ ವಯಸ್ಸಿನ ವ್ಯಕ್ತಿ ಯಾರು ಅಂತ ನೋಡಿದ್ವಿ ಸಚಿನ್ ತೆಂಡೂಲ್ಕರ್. ಈಗ ಅತಿ ಹಿರಿಯ ವಯಸ್ಸಿನ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ದೊಂಡೋ ಕೇಶವ್ ಕರ್ವೆ. 1958 ಅಲ್ಲಿ ಇವರಿಗೆ ಕೊಟ್ಟಿರ್ತಕ್ಕಂಥದ್ದು. 1958 100ನೇ ಜನ್ಮದಿನದ ಅಂಗವಾಗಿ ಇವರಿಗೆ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಪ್ರಶಸ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ದೊಂಡೋ ಕೇಶವ್ ಕರ್ವೆ ಅವರಿಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಇವರು ಭಾರತ ರತ್ನ ಪ್ರಶಸ್ತಿನ ಪಡೆದಿರತಕ್ಕಂತಹ ಅತ್ಯಂತ ಹಿರಿಯ ವ್ಯಕ್ತಿ ಅಂತ ಇವರನ್ನ ಪರಿಗಣಿಸಲಾಗುತ್ತೆ. ಓಕೆ. ಸೊ ಇಲ್ಲಿಗೇನಪ್ಪಾ ಅಂತ ಹೇಳಿದ್ರೆ ಎಲ್ಲಾ ಫ್ಯಾಕ್ಟ್ ಗಳನ್ನ ನಾವು ಭಾರತ ರತ್ನ ಪ್ರಶಸ್ತಿಗೆ ಕುರಿತಂತೆ ಎಲ್ಲವನ್ನೂ ಕೂಡ ಈಗ ಓದಿದ್ದೇವೆ. ನಾನು ಈಗಾಗಲೇ ಆಲ್ರೆಡಿ ನಿಮಗೆ ಕ್ವಶನ್ಸ್ ಗಳನ್ನ ತೋರಿಸಿದ್ದೀನಿ. ಆ ಕ್ವಶನ್ಸ್ ಗಳನ್ನ ಬೇಸ್ಡ್ ಆನ್ ಈ ಒಂದು ಟಾಪಿಕ್ ಮೇಲೆ ನಾವೀಗ ಸಾಲ್ವ್ ಮಾಡೋಣ. ನೋಡಿ, ನಾನು ಭಾರತ ರತ್ನ ಪ್ರಶಸ್ತಿ ಹೇಳುವಾಗ ನಿಮ್ಗೆಲ್ಲಾ ಸ್ಟ್ಯಾಟಿಕ್ ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನು ಕೂಡ ಹೇಳಿದ್ದೇನೆ, ಮತ್ತೆ ಫ್ಯಾಕ್ಟ್ಸ್ ಗಳನ್ನು ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅದರ ಜೊತೆಗೆ ರೀಸೆಂಟ್ ಆಗಿ ಕರೆಂಟ್ ಅಫೇರ್ ಅಪ್ಡೇಟೆಡ್ ಏನಿದೆ ಅದನ್ನು ಕೂಡ ನಾನು ಹೇಳಿರ್ತಕ್ಕಂಥದ್ದು. ಸೊ ಈಗ ಆ ಪ್ರಶ್ನೆಗಳನ್ನ ನೋಡುವಂತಹ ಒಂದು ಸಮಯ ಏನಪ್ಪಾ ಅಂತ ಹೇಳಿದ್ರೆ, ಓಕೆ ನೋಡಿ, UPSC CSE ಕೇಳಿರ್ತಕ್ಕಂತಹ ಪ್ರಶ್ನೆ ಯಾವಾಗ 2021ರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ಯಾವುದು? ಸಿವಿಲ್ ಸರ್ವಿಸ್ ಎಕ್ಸಾಮ್, ಪ್ರಿಲಿಮ್ಸ್ ಎಕ್ಸಾಮ್ ಏನಿದೆ ಆ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ. ಭಾರತ ರತ್ನ ಮತ್ತು ಪದ್ಮ ಪ್ರಶಸ್ತಿಗಳು ಭಾರತ ಸಂವಿಧಾನದ 18(1)ನೇ ವಿಧಿಯ ಅಡಿಯಲ್ಲಿ ಬರುವಂತಹ ಬಿರುದುಗಳು ಆಗಿವೆ ಅಂತಕ್ಕಂಥದ್ದು 1ನೇ ಸ್ಟೇಟ್ಮೆಂಟ್. ಹೌದಾ? 2ನೇ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ? 1954ರಲ್ಲಿ ಪ್ರಾರಂಭಿಸಲಾದ ಪದ್ಮ ಪ್ರಶಸ್ತಿಗಳನ್ನ ಇದುವರೆಗೆ ಕೇವಲ 1 ಬಾರಿ ಮಾತ್ರ ಅಮಾನತುಗೊಳಿಸಲಾಗಿದೆ ಅಂತ ಹೇಳಿ ಕೇಳಿದ್ದಾರೆ.
ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್. ಒಂದು ನಿರ್ದಿಷ್ಟ ವರ್ಷದಲ್ಲಿ ನೀಡಲಾದ ಭಾರತ ರತ್ನ ಪ್ರಶಸ್ತಿಗಳ ಸಂಖ್ಯೆಯನ್ನು ಗರಿಷ್ಠ 5ಕ್ಕೆ ಸೀಮಿತಗೊಳಿಸಲಾಗಿದೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ನೋಡಿ, ನಾವು ಇದರಲ್ಲಿ 3ನೇ ಸ್ಟೇಟ್ಮೆಂಟ್ ಅನ್ನ ನಾವು ಆಲ್ರೆಡಿ ಓದಿದ್ದೇವೆ. ಸೊ ಆ ಬೇಸ್ ಮೇಲೆ ಇದನ್ನ ಎಲಿಮಿನೇಟ್ ಮಾಡಬಹುದಾ ಅನ್ನೋದನ್ನ ನೋಡೋಣ. ಓಕೆ, ನಿಮಗೆ ಮುಂದೆ ನಾನು ಪದ್ಮ ಪ್ರಶಸ್ತಿಗಳ ಬಗ್ಗೆ ಕೂಡ ನಿಮಗೆ ಆ ಒಂದು ವಿಚಾರಗಳ ಬಗ್ಗೆ ಕೂಡ ನಾನು ತಿಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ. ಸೊ ನಾವೀಗ 1 by 1 ಆಪ್ಷನ್ ನೋಡೋಣ. ಆಪ್ಷನ್ ಏನಿದೆ 1 ಮತ್ತು 2 ಮಾತ್ರ, ಆಪ್ಷನ್ ಬಿ 2 ಮತ್ತು 3 ಮಾತ್ರ, ಆಪ್ಷನ್ ಸಿ 1 ಮತ್ತು 3 ಮಾತ್ರ, ಆಪ್ಷನ್ ಡಿ 2 ಮತ್ತು 3 ಮಾತ್ರ. ನೋಡಿ, ಈ ಆಪ್ಷನ್ ನಾವು ಕ್ಲಿಕ್ ಮಾಡುವಂತ ಅಂದ್ರೆ ಆಪ್ಷನ್ ನಾವು ಟಿಕ್ ಮಾಡುವಂತ ಸಂದರ್ಭದಲ್ಲಿ ಫಸ್ಟಿಗೆ ಅವರು ಕರೆಕ್ಟ್ ಆಗಿರ್ತಕ್ಕಂಥ ಆಪ್ಷನ್ ಕೇಳಿದಾರೋ ಅಥವಾ ನಾಟ್ ಕರೆಕ್ಟ್ ಅಂದ್ರೆ ಕರೆಕ್ಟ್ ಸರಿ ಇಲ್ಲದೆ ಇರ್ತಕ್ಕಂತಹ ಒಂದು ಸ್ಟೇಟ್ಮೆಂಟ್ ಗಳನ್ನ ಕೇಳಿದಾರೋ ಅದನ್ನು ನಾವು ನೋಡ್ಕೋಬೇಕಾಗುತ್ತೆ. ಸೊ ಈ ಒಂದು ಪ್ರಶ್ನೆಯಲ್ಲಿ ಯಾವ ಹೇಳಿಕೆಗಳು ಸರಿ ಇಲ್ಲ ಅಂತ ಕೇಳಿದ್ದಾರೆ, ಯಾವ ಹೇಳಿಕೆಗಳು ಸರಿ ಇಲ್ಲ. ಸೊ ನಮಗೆ 3ನೇ ಸ್ಟೇಟ್ಮೆಂಟ್ ಏನಪ್ಪಾ ಅಂತ ಹೇಳಿದ್ರೆ ರಾಂಗ್ ಅಂತ ಗೊತ್ತಿದೆ, ಹೌದಾ? 1 ಮತ್ತು 2 ಮಾತ್ರ ರಾಂಗ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ 3 ಇಲ್ಲ, ಇದನ್ನ ನಾವು ಎಲಿಮಿನೇಟ್ ಮಾಡಬಹುದು. ಓಕೆ, ಸೊ ಈ 3ರಲ್ಲೂ ಕೂಡ ಏನಪ್ಪಾ ಅಂತ ಹೇಳಿದ್ರೆ 3 ಇದೆ. ಸ್ವಲ್ಪ ಎಲಿಮಿನೇಟ್ ಮಾಡಕ್ಕೆ ನೆಕ್ಸ್ಟ್ ನಮಗೆ ಕಷ್ಟ ಆಗುತ್ತೆ. ಸೊ ನಾನು ಇದ್ರದ ಆನ್ಸರ್ ಕೂಡ ಹೇಳ್ತೇನೆ. ನೋಡಿ, ಈ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳಲ್ಲಿ ಏನೋ 1ನೇ ಸ್ಟೇಟ್ಮೆಂಟ್ ಏನಂದ್ರೆ ಭಾರತ ರತ್ನ ಮತ್ತು ಪದ್ಮ ಪ್ರಶಸ್ತಿಗಳನ್ನ ಭಾರತ ಸಂವಿಧಾನದ 18(1) ಎ ವಿಧಿ ಅಡಿಯಲ್ಲಿ ಬರುವಂತಹ ಬಿರುದುಗಳು ಆಗಿವೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. 18ನೇ ವಿಧಿ ಯಾವುದ್ರ ಬಗ್ಗೆ ಹೇಳುತ್ತೆ ಅಂತ ಹೇಳಿದ್ರೆ ಬಿರುದುಗಳ ರದ್ದತಿಯ ಬಗ್ಗೆ ಹೇಳುತ್ತೆ, ಹೌದಾ? ಬಿರುದುಗಳ ರದ್ದತಿಯ ಬಗ್ಗೆ ಹೇಳುತ್ತೆ. ಅಂದ್ರೆ ಸಮಾನತೆಯ ಹಕ್ಕಿನಲ್ಲಿ ಬರ್ತಕ್ಕಂತಹ ಒಂದು ವಿಧಿ 18ನೇ ವಿಧಿ ಬಿರುದುಗಳ ರದ್ದತಿಯ ಬಗ್ಗೆ ಹೇಳುತ್ತೆ. ಸೊ ಈ ಬಿರುದುಗಳ ರದ್ದತಿಯ ಬಗ್ಗೆ ಸುಪ್ರೀಂ ಕೋರ್ಟ್ ವ್ಯಾಖ್ಯಾನವನ್ನ ಮಾಡುವಾಗ ಏನಪ್ಪಾ ಅಂತ ಹೇಳಿದ್ರೆ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಜಜ್ಮೆಂಟ್ ಅಲ್ಲಿ ಏನಂತ ಹೇಳಿದ್ರೆ ಈ ಒಂದು ಬಿರುದುಗಳ ಕುರಿತಂತೆ ಒಂದು ತೀರ್ಪನ್ನ ಕೊಟ್ಟಿರ್ತಕ್ಕಂಥದ್ದು. ಬಾಲಾಜಿ ರಾಘವನ್ ಅಂತಕ್ಕಂತಹ ಒಂದು ಸುಪ್ರೀಂ ಕೋರ್ಟ್ ನ ತೀರ್ಪಿನಲ್ಲಿ ಈ ಒಂದು ಭಾರತ ರತ್ನ ಮತ್ತು ಪದ್ಮ ಪ್ರಶಸ್ತಿಗಳು ಏನಪ್ಪಾ ಅಂತ ಹೇಳಿದ್ರೆ ಬಿರುದುಗಳು ಅಲ್ಲ ಅಂತಕ್ಕಂಥದನ್ನ ತೀರ್ಪನ್ನ ಕೊಟ್ಟಿದೆ. ಸೊ ನೆಕ್ಸ್ಟ್ 2ನೇ ಸ್ಟೇಟ್ಮೆಂಟ್ ನೋಡಿ. 2ನೇ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ? 1954ರಲ್ಲಿ ಪ್ರಾರಂಭಿಸಲಾದ ಪದ್ಮ ಪ್ರಶಸ್ತಿಗಳನ್ನ ಇದುವರೆಗೆ ಕೇವಲ 1 ಬಾರಿ ಮಾತ್ರ ಅಮಾನತುಗೊಳಿಸಲಾಗಿದೆ ಅಂತ ಹೇಳಿದ್ದಾರೆ. ನೋಡಿ, 1 ಬಾರಿ ಮಾತ್ರ ಅಂತಕ್ಕಂಥದ್ದು ಟ್ರ್ಯಾಪ್. 1 ಬಾರಿ ಮಾತ್ರ ಅಲ್ಲ, 2 ಬಾರಿ ಇದನ್ನ ಅಮಾನತು ಮಾಡಿರ್ತಕ್ಕಂಥದ್ದು. 1977ರಿಂದ 1980 ಮತ್ತೆ 1992ರಿಂದ 1995ರವರೆಗೆ 2 ಬಾರಿ ಈ ಒಂದು ಪ್ರಶಸ್ತಿಯನ್ನ ಏನಂತ ಹೇಳಿದ್ರೆ ಅಮಾನತು ಮಾಡಿರ್ತಕ್ಕಂಥದ್ದು. ಓಕೆ, ಸೊ ಹೀಗಾಗಿ 2ನೇ ಸ್ಟೇಟ್ಮೆಂಟ್ ಕೂಡ ರಾಂಗ್. ಸೊ ಈಗ ನಮ್ಮ ಉತ್ತರ ಇಲ್ಲಿ 1, 2, 3 ಇದರ ಸರಿಯಾದಂತಹ ಉತ್ತರ 3 ಹೇಳಿಕೆಗಳು ತಪ್ಪಾಗಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನಂತ ಹೇಳಿದ್ರೆ ನೋಡಿ, UPSC CSC ಪ್ರಿಲಿಮ್ಸ್ ಅಲ್ಲಿ ಕೇಳಿರ್ತಕ್ಕಂಥ 1998 ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ 1997ರಲ್ಲಿ ಈ ಕೆಳಗಿನ ಯಾರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅಂತ. ಆ ಸಂದರ್ಭದಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಆವಾಗ ಅವರು ಏನಪ್ಪಾ ಅಂತ ಹೇಳಿದ್ರೆ 1997ರಲ್ಲಿ ಏನು APJ ಅಬ್ದುಲ್ ಕಲಾಂ ಅವರು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇವರು ಭಾರತದ 11ನೇ ರಾಷ್ಟ್ರಪತಿ ಆಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥದ್ದು ಡಾಕ್ಟರ್ APJ ಅಬ್ದುಲ್ ಕಲಾಂ. ಆಪ್ಷನ್ ಡಿ. ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದಂತ ಮೊದಲ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥ ಫಸ್ಟ್ ಪರ್ಸನ್. ಓಕೆ, ಕಾನ್ಸ್ಟೇಬಲ್ ಮತ್ತೆ PSI ಅಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ. ನೋಡಿ, ಕರ್ನಾಟಕದ ಈ ಕೆಳಗಿನ ಗಣ್ಯರಲ್ಲಿ ಎಷ್ಟು ಜನರಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿದೆ ಅಂತಕ್ಕಂಥದ್ದು. ನೋಡಿ, ಪಂಡಿತ್ ಭೀಮ್ಸೇನ್ ಜೋಶಿ ಇವರು ಕೂಡ ಸಂಗೀತ ಕ್ಷೇತ್ರದಲ್ಲಿ ಗಣನೀಯವಾದಂತಹ ಸೇವೆಯನ್ನ ಮಾಡಿರ್ತಕ್ಕಂಥವ್ರು. ಮತ್ತೆ ಡಾಕ್ಟರ್ CNR ರಾವ್ ವಿಜ್ಞಾನ ಕ್ಷೇತ್ರದಲ್ಲಿ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ಇಬ್ಬರಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿದೆ. ಇದರಲ್ಲಿ ಎಷ್ಟು ಆಯ್ಕೆಗಳು ಸರಿಯಾಗಿದೆ? ಕೇವಲ ಒಬ್ಬರಿಗೆ, ಇಬ್ಬರಿಗೆ, ಮೂವರಿಗೆ, 4 ಜನರಿಗೆ ಕೊಟ್ಟಿದ್ದಾರೆ. ಸೊ ಕೇವಲ ಇಬ್ಬರಿಗೆ. ಯಾರು? ಪಂಡಿತ್ ಭೀಮ್ಸೇನ್ ಜೋಶಿ, ನೆಕ್ಸ್ಟ್ ಡಾಕ್ಟರ್ CNR ರಾವ್. ಭಾರತ ರತ್ನ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೇಳಿದ್ದಾರೆ. ನೋಡಿ, CDS ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ನಾವು ಓದಿರ್ತಕ್ಕಂಥ ಒಂದು ಕಂಟೆಂಟ್ ಮೇಲೆ ನಾವು ಆನ್ಸರ್ ಮಾಡಬಹುದು. ಸ್ಥಾಪನೆ ಆಗಿರ್ತಕ್ಕಂಥದ್ದು ಇಯರ್ ಅನ್ನ ಚೇಂಜ್ ಮಾಡಿದ್ದಾರೆ 1954ರಲ್ಲಿ, ಇದು ರಾಂಗ್. ಸೊ ನೆಕ್ಸ್ಟ್, ಈ ಪ್ರಶಸ್ತಿ ಯಾವುದೇ ನಗದು ಹಣವನ್ನ ಒಳಗೊಂಡಿರುವುದಿಲ್ಲ ಅಂತ ಕೇಳಿದರೆ. ಇಲ್ಲೇನ್ ಕೇಳಿದ್ರೆ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ ಅಂತ, ಹೌದಾ? 1 ಮಾತ್ರ ಅಂತ ಹೇಳಿದ್ರೆ, ಯಾಕಂದ್ರೆ ಅದು ರಾಂಗ್ ಇದೆ. ಸೊ 1 ಎಲಿಮಿನೇಟ್ ಮಾಡಿದ್ವಿ. 1 ಮತ್ತು 2 ಕೊಟ್ಟಿದ್ದಾರೆ, ಇಲ್ಲಿ 1 ಇದೆ, ಅದು ಕೂಡ ಎಲಿಮಿನೇಟ್ ಮಾಡಿದ್ವಿ.
ಒಂದು ಮತ್ತು ಎರಡು ಅಲ್ಲ ಅಂತ ಕೊಟ್ಟಿದ್ದಾರೆ. ಯಾಕಂದ್ರೆ ಎರಡನೇ ಸ್ಟೇಟ್ಮೆಂಟ್ ರೈಟ್, ನಗದು ಹಣ ಅಲ್ಲಿ ಇರೋದಿಲ್ಲ. ಸೊ ಇದನ್ನು ಕೂಡ ಎಲಿಮಿನೇಟ್ ಮಾಡಿದ್ವಿ. ಉಳಿದಿರತಕ್ಕಂಥದ್ದು ಯಾವುದು? ಆಪ್ಷನ್ ಬಿ, ಎರಡು ಮಾತ್ರ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. UPSC CDS ಅಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ. ಓಕೆ, CDS 2025ರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ನೋಡಿ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸ್ಟೇಟ್ಮೆಂಟ್ 1, 1954ರಲ್ಲಿ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನವನ್ನ ಪಡೆದ ಮೊದಲ ವ್ಯಕ್ತಿ ಸಿ ರಾಜಗೋಪಾಲಾಚಾರಿ. ಆಲ್ರೆಡಿ ನಾವು ಓದಿದ್ದೇವೆ. ಸೊ ಇದು ರೈಟ್ ಸ್ಟೇಟ್. ಯಾವ್ದು ಕೇಳಿದರೆ ಸರಿಯಾದ ಉತ್ತರ ಅಂತ ಕೇಳಿದರೆ, ಸೊ ಒಂದನೇ ಸ್ಟೇಟ್ಮೆಂಟ್ ರೈಟ್. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರು ಏಕಾತ್ಮ ಮಾನವತಾವಾದವನ್ನ, ಇಂಟಿಗ್ರಲ್ ಹ್ಯುಮ್ಯಾನಿಸಂ ಪರಿಕಲ್ಪನೆಯನ್ನ ಮಂಡಿಸಿದರು ಅಂತ ಕೊಟ್ಟಿದ್ದಾರೆ. ಸೊ ಇದು ಹೀಗೆ ಇರಲಿ. ಸೊ ಇದರ ಮೇಲೆ ಯಾವುದು ನಾವು ಆಪ್ಷನ್ ಗಳನ್ನ ಎಲಿಮಿನೇಟ್ ಮಾಡಬಹುದು ಅಂತ ಹೇಳಿದ್ರೆ, ಇಲ್ಲಿ ಒಂದು ಮಾತ್ರ ಇದೆ, ಎರಡು ಮಾತ್ರ ಇದೆ, ಒಂದು ಮತ್ತು ಎರಡು ಇದೆ. ಸೊ ಒಂದನೇ ಸ್ಟೇಟ್ಮೆಂಟ್ ಸರಿ ಇದೆ ಅಂತ ಹೇಳಿ ಎರಡು ಮಾತ್ರ ಅಂತಕ್ಕಂಥದ್ದು ರಾಂಗ್ ಆಗುತ್ತೆ. ಆಪ್ಷನ್ ಬಿ ನಾವು ಎಲಿಮಿನೇಟ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಒಂದು ಮತ್ತು ಎರಡು ಅಲ್ಲ ಅಂತಿದೆ. ಒಂದು ಆಲ್ರೆಡಿ ಸರಿ ಅಂತ ಗೊತ್ತಿದೆ ನಮಗೆ. ಸೊ ಇಲ್ಲಿ ಒಂದು ಮತ್ತು ಎರಡು ಅಲ್ಲ ಅನ್ನೋದು ಕೂಡ ಆಪ್ಷನ್ ರಾಂಗ್ ಆಗುತ್ತೆ. ಆಪ್ಷನ್ ಡಿ ಕೂಡ ನಾವು ಎಲಿಮಿನೇಟ್ ಮಾಡಬಹುದು. ನೆಕ್ಸ್ಟ್ ಒಂದು ಮಾತ್ರ ಅಥವಾ ಒಂದು ಮತ್ತು ಎರಡು ಅಂತಿದೆ. ಸೊ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಈ ಎರಡನೇ ಸ್ಟೇಟ್ಮೆಂಟ್ ಇದೆಯಲ್ಲ, ಏಕಾತ್ಮಕ ಮಾನವತಾವಾದವನ್ನ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರು ಪ್ರತಿಪಾದನೆಯನ್ನ ಮಾಡಿರ್ತಾರೆ, ಅವರೇ ಅದನ್ನ ಮಂಡಿಸಿರ್ತಕ್ಕಂಥವ್ರು. ಸೊ ಆನ್ಸರ್ ಈಸ್ ಸಿ, ಒಂದು ಮತ್ತು ಎರಡು. ಓಕೆ, ಸೊ ನೆಕ್ಸ್ಟ್ 7ನೇ ಪ್ರಶ್ನೆಯನ್ನ ನಾವು ನೋಡೋಣ. ಬೇಗ ನಾವು ಇದನ್ನ ಮುಗಿಸುವಂತ ಪ್ರಯತ್ನವನ್ನ ಮಾಡೋಣ. ಇದು ಸ್ಟೇಟ್ ಎಕ್ಸಾಮ್ PCS ಮತ್ತೆ SSC ಅಲ್ಲಿ ಕೇಳಿರ್ತಕ್ಕಂಥ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯೇತರ ಪ್ರಜೆ. ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೇನೆ ಇದರ ಆನ್ಸರು. ಸೊ ವಿದೇಶಿ ನಾಗರಿಕ ಯಾರು ಅಂತ ಹೇಳಿ, ಖಾನ್ ಅಬ್ದುಲ್ ಗಫಾರ್ ಖಾನ್. ಯಾವಾಗ? 1987ರಲ್ಲಿ. ಓಕೆ, 1980ರಲ್ಲಿ ಮದರ್ ತೆರೇಸಾ, 1987ರಲ್ಲಿ ಖಾನ್ ಅಬ್ದುಲ್ ಗಫಾರ್ ಖಾನ್, 1990ರಲ್ಲಿ ನೆಲ್ಸನ್ ಮಂಡೇಲಾ ಅಂತ ನಾನು ಹೇಳಿದ್ದೆ. ಓಕೆ, ಸೊ ಅದನ್ನ ಇಲ್ಲಿ ಕೇಳಿರ್ತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಏನಿದೆ, ಇದು ಏನಂತ ಡಿಫೆನ್ಸ್ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥದ್ದು. ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂತಹ ಏಕೈಕ ಉದ್ಯಮಿ ಯಾರು ಅಂತ ಹೇಳಿದ್ರೆ ಆಪ್ಷನ್ ಸಿ, JRD ಟಾಟಾ. ಓಕೆ, SSC ಪರೀಕ್ಷೆಯಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದ್ರೆ, ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಅತಿ ಕಿರಿಯ ವಯಸ್ಸಿನ ವ್ಯಕ್ತಿ ಯಾರು ಹಾಗೂ ಮೊದಲ ಕ್ರೀಡಾಪಟು ಯಾರು? ಇದನ್ನು ಕೂಡ ನಾವು ಓದಿದ್ದೇವೆ. ಯಾರು? ಸಚಿನ್ ತೆಂಡೂಲ್ಕರ್. ಯಾವಾಗ? 40ನೇ ವಯಸ್ಸಿನಲ್ಲಿ. ಹೌದಾ? 2014ರ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಓಕೆ, ಸೊ ಇದು ಕೂಡ ಯಾರಿಂದ ಸ್ವೀಕಾರ ಮಾಡ್ತಾರೆ ಅಂದ್ರೆ ಪ್ರಣವ್ ಮುಖರ್ಜಿಯಿಂದ ಸ್ವೀಕಾರ ಮಾಡಿದ್ದಾರೆ ಅಂತ ನಾನು ಹೇಳಿದ್ದೀನಿ. ಓಕೆ, ಭಾರತ ರತ್ನ ಪ್ರಶಸ್ತಿಯ ಶಿಫಾರಸನ್ನು ಯಾರು ಔಪಚಾರಿಕವಾಗಿ ಮಾಡ್ತಾರೆ ಅಂತಕ್ಕಂಥ ಪ್ರಶ್ನೆ ಇದೆ. ನಾನು ಆಲ್ರೆಡಿ ಇದನ್ನು ಕೂಡ ನಿಮಗೆ ಭಾರತ ರತ್ನ ಪ್ರಶಸ್ತಿ ಹೇಳುವಂತ ಸಂದರ್ಭದಲ್ಲಿ ಹೇಳಿದ್ದೇನೆ. ಯಾರು ಮಾಡ್ತಾರೆ? ಪ್ರಧಾನಮಂತ್ರಿಯವರು ರಾಷ್ಟ್ರಪತಿಯವರಿಗೆ ಶಿಫಾರಸನ್ನ ಮಾಡ್ತಾರೆ. ನೋಡಿ, ಭಾರತ ರತ್ನ ಪ್ರಶಸ್ತಿ ಬಗ್ಗೆ ಆಲ್ಮೋಸ್ಟ್ ನಾವು ಎಲ್ಲಾ ವಿಚಾರಗಳನ್ನ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೇವೆ. ಭಾರತ ರತ್ನ ಪ್ರಶಸ್ತಿಯ ಸ್ಟ್ಯಾಟಿಕ್ ವಿಚಾರಗಳು, ಅದ್ರ ಜೊತೆಗೆ ಕರೆಂಟ್ ಅಫೇರ್ ಅಪ್ಡೇಟೆಡ್ ಹೇಗಿರಬೇಕು, ಮತ್ತೆ PC to DC ವರೆಗೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ನಾನು ಒಂದೇ ಪರೀಕ್ಷೆ ಪ್ರಶ್ನೆಯನ್ನ ತೋರಿಸ್ತಾ ಇಲ್ಲ. ಯಾಕೆ ಏನಂತ ಹೇಳಿದ್ರೆ, ಈ ಒಂದು ಪ್ರಶಸ್ತಿಗಳು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಒಂದಿಲ್ಲ ಎರಡು ಪ್ರಶ್ನೆಗಳು ಇದರಿಂದ ಬಂದೇ ಬರ್ತವೆ. ಸೊ ಪ್ರಶಸ್ತಿಗಳು ಅಂತಕ್ಕಂಥದ್ದು ಹೈ ಸ್ಕೋರಿಂಗ್ ಟಾಪಿಕ್ಸ್, ಎಕ್ಸ್ಪೆಕ್ಟೆಡ್ ಕ್ವಶನ್ಸ್, ಅಂದ್ರೆ ಕ್ವಶನ್ಸ್ ಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೇನೆ. ನೆಕ್ಸ್ಟ್ ನಾವು ಬೇರೆ ಒಂದು ಪ್ರಶಸ್ತಿಯೊಂದಿಗೆ ನಾನು ನಿಮ್ಮೊಂದಿಗೆ ಹಾಜರಾಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.